ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಹೆಚ್ಚಿದ ಟಾಕ್ ವಾರ್. ಸವಾಲ್ ಪ್ರತಿ ಸವಾಲ್, ಬಹಿರಂಗ ಚರ್ಚೆಗೆ ಆಹ್ವಾನ, ಪಂಥಾಹ್ವಾನ. ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಸಿಎಂ ಪಟ್ಟನ್ನ ಹಿಡಿದಿದ್ದಾರೆ. ಅದೇಗೆ ಮಾಡ್ತಿರೋ ನಾವು ನೋಡಿಯೇ ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಎಚ್ಡಿಕೆ. ಬಿಡದಿ ಟೌನ್ಶಿಪ್ ಎಚ್ಡಿಕೆ ಕೂಸು ಅಂತ ಹೇಳಿ ಡಿಕೆಶಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಟೌನ್ಶಿಪ್ಗೆ ಕೈ ಬಿಟ್ಟಿದ್ವು, ಅದನ್ನ ನೀವೇ ಮಾಡ್ತಾ ಇರೋದು ಅಂತ ಎಚ್ಡಿಕೆ ವಾದವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಜಟಾಪಟಿಯ ವರದಿಯನ್ನ ರಿಲೀಸ್ ಮಾಡಿದೆ ಜೆಡಿಎಸ್. ಹಿಂದೆ 2007ರಲ್ಲಿ ರೈತರ ಪರವಾಗಿ ನಿಂತಿದ್ದ ಡಿಕೆಶಿ ಟೌನ್ಶಿಪ್ ವಿಚಾರದಲ್ಲಿ ಭೂಮಿ ನೀಡಲ್ಲ ಅಂತ ಹೇಳಿದ್ರು ಡಿಕೆ. ಸದನದಲ್ಲಿ ರೈತರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ರು, ಅದು 2007ರಲ್ಲಿ. ಈಗ ಸಿಎಂ ಆದ ನಂತರ ವರಸೆಯನ್ನೇ ಬದಲಿಸಿಕೊಂಡ್ರ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ರೈತರ ಪರ ನಿಂತಿದ್ದವರು ಇವತ್ತು ಟೌನ್ಶಿಪ್ಗೆ ಜಿದ್ದು ನಡೀತಾ ಇದೆ. ಈಗ ಟೌನ್ಶಿಪ್ ಮಾಡಲೇಬೇಕು ಅಂತ ಹೇಳಿ ಜಿದ್ದಾಜಿದ್ದಿಗೆ ಬಿದ್ದು ಬಿಟ್ಟಿದ್ದಾರೆ. ಅವತ್ತಿನ ಸದನದಲ್ಲಿ ನಡೆದಿದ್ದಂಥ ಜಟಾಪಟಿಯ ವರದಿ ರಿಲೀಸ್ ಆಗಿದೆ. ಜಟಾಪಟಿಯ ವರದಿಯನ್ನೇ ರಿಲೀಸ್ ಮಾಡಿದ್ದಾರೆ ಜೆಡಿಎಸ್ನವರು. ನಿನ್ನೆ ಕುಮಾರಸ್ವಾಮಿ ಅಷ್ಟೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡು, ನೋಡಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, 2007ರಲ್ಲಿ ನಾನು ಪ್ರಸ್ತಾಪ ಮಾಡಿದ್ದು ನಿಜ, ಅದಾಗಲಿಲ್ಲ. ತದನಂತರ 2010ರಲ್ಲಿ ಅದನ್ನು ಮತ್ತೆ ಜಪಾನ್ ಮತ್ತು ಕೊರಿಯಾ ದೇಶಗಳೊಂದಿಗೆ ಮಾತುಕತೆ ಸಹ ನಡೆದಿತ್ತು, ಬಟ್ ಅದನ್ನು ಅಲ್ಲೇ ಕೈ ಬಿಟ್ಬಿಟ್ರು. ಮತ್ತೆ 2014ರಲ್ಲೂ ಸಹ ಅಷ್ಟೇ ಮತ್ತೆ ಅದನ್ನ ಚಲಾವಣೆಗೆ ತರಬೇಕು ಎನ್ನುವ ಹೆಸರಿನಲ್ಲಿ ಸ್ಮಾರ್ಟ್ ಸಿಟಿ ಎನ್ನುವ ಒಂದು ಹೆಸರಿನಲ್ಲಿ ಟೌನ್ಶಿಪ್ ಮಾಡಬೇಕು ಅಂತೇಳಿ ಕೈಗೆತ್ಕೊಳ್ತಾರೆ. ಆಗ 2007ರಲ್ಲಿ ಡಿಕೆ ಶಿವಕುಮಾರ್ ಅವರೇ ಅದನ್ನ ಬೇಡ ಅಂತ ಹೇಳಿ ಜನರ ಪರವಾಗಿ ನಿಂತಿದ್ರು, ರೈತರ ಪರವಾಗಿ ನಿಂತಿದ್ರು. ಆದ್ರೆ ಈಗ ಮತ್ತೆ ರೈತರ ಭೂಮಿಯನ್ನ ವಶ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರಲ್ಲ, ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಇದು ರಾಜಕೀಯ ಜಿದ್ದಾಜಿದ್ದಿಗೆ ರೈತರ ಭೂಮಿ ಬಲಿಯಾಗ್ತಾ ಇದೆಯಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಹಿಂದೆ 2007ರಲ್ಲಿ ರೈತರ ಪರವಾಗಿ ನಿಂತಿದ್ರು ಡಿಕೆಶಿ. ಟೌನ್ಶಿಪ್ ವಿಚಾರದಲ್ಲಿ ಭೂಮಿ ಕೊಡಲ್ಲ ಅಂತ ಹೇಳಿದ್ರು ಡಿಕೆ. ಸದನದಲ್ಲಿ ರೈತರ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಈಗ ಡಿಕೆ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಕುಮಾರಸ್ವಾಮಿ ಅವರೇ ಇದಕ್ಕೆ ಪಿತಾಮಹ, ಅವರೇ ತಂದಿದ್ದು, ಅವರೇ ಮೊದಲು ಪ್ರಸ್ತಾಪವನ್ನ ಮಾಡಿದ್ರು. ಓಕೆ, ಅವರೇ ಪ್ರಸ್ತಾಪ ಮಾಡಿದ್ ಇರಬಹುದು, ಆಮೇಲೆ ರೈತರು ವಿರೋಧವನ್ನ ಮಾಡ್ತಾರೆ, ಆಮೇಲೆ ಡಿಕೆ ಶಿವಕುಮಾರ್ ಅವರೇ ಅದನ್ನ ವಿರೋಧವನ್ನ ಮಾಡ್ತಾರೆ. ಈಗ ಅವರ ಸಿಎಂ ಆದ ಮೇಲೆ ಮತ್ತೆ ಅದೇ ಭೂಮಿಗೆ ಕೈ ಹಾಕಿರೋದು ಎಲ್ಲೋ ಒಂದು ಕಡೆ ರಾಜಕೀಯ ವೈಷಮ್ಯವನ್ನ ಎತ್ತಿ ತೋರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಮೂಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ, ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮಿ, ನೋಡಿ, ಈಗ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿದ್ದಾಜಿದ್ದಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರು ಆಗ 2007ರಲ್ಲಿ ಇಲ್ಲ ಮಾಡಬಾರದು ಅಂತ ಹೇಳಿ ರೈತರ ಪರವಾಗಿ ನಿಂತವರು ಈಗ ಸಿಎಂ ಆದ ತಕ್ಷಣ ತನ್ನ ವರಸೆಯನ್ನ ಬದಲಿಸ್ಬಿಟ್ರ. ಎಲ್ಲ ಒಂದು ಕಡೆ ರಾಜಕೀಯ ಜಿದ್ದಾಜಿದ್ದಿಗೆ ರೈತರ ಭೂಮಿ ಬಲಿಯಾಗ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಏನಿದೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ನಿರೀಕ್ಷಾ, ಸದ್ಯ ಬಿಡದಿಯ ಟೌನ್ಶಿಪ್ ಯೋಜನೆ ವಿಚಾರ ಸರ್ಕಾರ ಹಾಗೂ JDS ನಡುವೆ ಮಾತ್ರ ಇತ್ತು ಅಂತ ಇಲ್ಲಿವರೆಗೂ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಸಿಎಂ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಹಾಗೂ HD ಕುಮಾರಸ್ವಾಮಿ ಅವರ ನಡುವೆ ಸ್ವಪ್ರತಿಷ್ಠೆಯ ಒಂದು ಕಣವಾಗಿ ಬದಲಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇರೋಂಥದ್ದು. ಈಗಾಗಲೇ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಪರ ವಿರೋಧಗಳು ಶುರುವಾಗಿದೆ. ಒಂದು ಕಡೆ ರೈತರು ನಾವು ಸರ್ಕಾರದ ಪರ ಯೋಜನೆ ಪರ ಇದ್ದೀವಿ ಅಂತ ಒಂದಿಷ್ಟು ರೈತರು ಹೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು ರೈತರು ನಾವು ಈ ಯೋಜನೆಯ ವಿರುದ್ಧವಾಗಿದ್ದೀವಿ ಎಂಬ ಹೋರಾಟವನ್ನು ಸತತವಾಗಿ ಮಾಡ್ತಾ ಇರೋಂಥದ್ದು. ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಈ ಯೋಜನೆಯಿಂದ ನಾನು ಹಿಂದೆ ಸರಿಯೋಲ್ಲ, ಯೋಜನೆಯ ಜಾರಿಗೆ ತಂದೇ ತರ್ತೀವಿ ಎಂಬ ಹಠಕ್ಕೆ ಬಿದ್ದಿರುವಂಥದ್ದು. ಮತ್ತೊಂದು ಕಡೆ JDS ನಾಯಕರು ಕೂಡ, ಅಂದರೆ HD ಕುಮಾರಸ್ವಾಮಿ ಸೇರಿದಂತೆ JDS ನಾಯಕರು ನಾವು ಈ ಯೋಜನೆಯನ್ನು ಜಾರಿ ಮಾಡೋಕ್ಕೆ ಬಿಡೋದಿಲ್ಲ ಎಂಬ ಪಣ ತೊಟ್ಟಿರುವಂಥದ್ದು. ಈಗಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕೆಲ ಶಾಸಕರು ನೇರವಾಗಿ ಒಂದು ಆರೋಪವನ್ನು ಮಾಡಿದರು. ರೆಡ್ ಝೋನ್ ಅಲ್ಲಿನ ಟೌನ್ಶಿಪ್ ಯೋಜನೆ ಜಾರಿಯಾಗೋದಕ್ಕೆ ಕುಮಾರಸ್ವಾಮಿಯವರೇ ಕಾರಣ,
ಟೌನ್ಶಿಪ್ ಯೋಜನೆಯ ಪಿತಾಮಹ ಕುಮಾರಸ್ವಾಮಿ, ಜೊತೆಗೆ ಅಲ್ಲಿನ ರೆಡ್ ಝೋನ್ ಅಂದರೆ ಅಲ್ಲಿನ ಜಮೀನಿಗೆ ರೆಡ್ ಝೋನ್ ಘೋಷಣೆ ಮಾಡಿದ್ದೇ ಕುಮಾರಸ್ವಾಮಿ ಅವರು. ಹಾಗಾಗಿ ನಾವೀಗ ಅವರ ಯೋಜನೆಯನ್ನು ಮುಂದುವರಿಸ್ತಾ ಇದ್ದೇವೆ ಎಂಬ ವಿಚಾರವನ್ನು ನೇರವಾಗಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿದರು. ಅಂದರೆ ಈ ಹಿಂದೆ ಟೌನ್ಶಿಪ್ ಯೋಜನೆಯನ್ನು ಜಾರಿ ಮಾಡಬೇಕು ಎಂಬ ಮುಂದಾಗಿದ್ರು, ಆದರೆ ಈಗ ಟೌನ್ಶಿಪ್ ಜಾರಿ ಮಾಡೋದಕ್ಕೆ ವಿರೋಧಿ ಆಗ್ತಾ ಇದ್ದಾರೆ. ಇದು ಯಾವ ನ್ಯಾಯ ಎಂಬ ಪ್ರಶ್ನೆಯನ್ನು ಮುಂದಿಟ್ಟು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಹಾಕಿದರು. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂಥ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ದಾಖಲೆಯನ್ನಿಟ್ಟು ಇದಕ್ಕೆ ಯಾವ ಉತ್ತರ ಕೊಡ್ತೀರಾ ನೀವು ಎಂಬ ವಿಚಾರವನ್ನು ಹೇಳಿದರು. ಅಂದರೆ ನಾನು ಟೌನ್ಶಿಪ್ ಯೋಜನೆ ಜಾರಿ ಮಾಡೋಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ನಾಯಕರು ಅಲ್ಲಿ ಟೌನ್ಶಿಪ್ ಯೋಜನೆ ಜಾರಿ ಬೇಡ, ಅದು ರೈತರ ಜಮೀನಾಗಿದ್ದರೆ ಅದನ್ನು ನಂಬಿಕೊಂಡು ಸಾಕಷ್ಟು ಸಾವಿರಾರು ರೈತರು ಇದ್ದಾರೆ, ಹಾಗಾಗಿ ಅದು ರೈತರ ಜಮೀನನ್ನು ನಾವು ಮುಟ್ಟೋದು ಬೇಡ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಅದರಿಂದ ನಾನು ಹಿಂದುಳಿದಿದ್ದೆ, ಯೋಜನೆಯನ್ನು ಕೈಬಿಟ್ಟಿದ್ದೆ. ಆಗ ರೈತರ ಪರ ಇದ್ದ ಕಾಂಗ್ರೆಸ್ ನಾಯಕರು ಅಂದರೆ ಸಿದ್ದರಾಮಯ್ಯರಾಗ್ಬೋದು, CM DK ಶಿವಕುಮಾರ್ ಆಗ್ಬೋದು, ಇವರೆಲ್ಲ ರೈತರ ಪರ ಮಾತಾಡ್ತಾ ಇದ್ರು. ಆದರೆ ಈಗ ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ, ಟೌನ್ಶಿಪ್ ಯೋಜನೆಯ ಪರ ಮಾತಾಡ್ತಾ ಇದ್ದಾರೆ. ಇದು ಯಾಕೆ ಎಂಬ ಪ್ರಶ್ನೆಯನ್ನು ನೇರವಾಗಿ ಮಾಜಿ CM ಸಿದ್ದರಾಮಯ್ಯ ಸೇರಿದಂತೆ CM DK ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದರು. ಜೊತೆಗೆ ಇದಕ್ಕೆ ದಾಖಲೆಗಳನ್ನು ಕೂಡ ನನ್ನ ಹತ್ರ ಇದೆ. ಅಂದರೆ ಇಂದಿನ ಸದನದಲ್ಲಿ 2006ರಲ್ಲಿ ಈ ಯೋಜನೆ ಮಾಡೋದಕ್ಕೆ ನಾನು ಮುಂದಾಗಿದ್ದೆ, 2006ರಲ್ಲಿ ಏನೆಲ್ಲ ಯೋಜನೆ ಮಾಡಿದ್ದೆ ನಾನು ಎಂಬ ಸಂಪೂರ್ಣವಾದ ದಾಖಲೆಗಳು ಕೂಡ ಇದೆ. ಇದು ವಿಧಾನಸೌಧದ ಸೆಷನಲ್ಲೂ ಕೂಡ ನಾನು ಮಾತಾಡಿದ್ದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಇದೇ ವಿಚಾರ ಈಗ ಪಂಥಾಹ್ವಾನಕ್ಕೂ ಕಾರಣವಾಗಿತ್ತು. ಈ ಪಂಥಾಹ್ವಾನವನ್ನು CM DK ಶಿವಕುಮಾರ್ ಅವರು ಪತ್ರ ಬರೆಯುವ ಮೂಲಕ ಕುಮಾರಸ್ವಾಮಿಯವರಿಗೆ ಆಹ್ವಾನ ಮಾಡಿದರು. ನಂತರ ಕುಮಾರಸ್ವಾಮಿಯವರು ಕೂಡ ನನಗೆ ಬೇರೆ ನಿಗದಿತ ಕಾರ್ಯಕ್ರಮಗಳಿದೆ, 27ನೇ ತಾರೀಕು ನಾನು ರೆಡಿ ಎಂಬ ವಿಚಾರವನ್ನು ಹೇಳಿರುವಂಥದ್ದು. ನಿರೀಕ್ಷಾ. ಓಕೆ ಸ್ವಾಮಿ, ಹೋಲ್ಡಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕಕ್ಕೆ